ಏನ್ ತಿಗ ಮಾತಾಡ್ತಾರ ಅಲ್ಲಿ. ಇವತ್ ಬೆಳಗ್ಗೆ ಅಂಗಡಿಗೆ ಬರ್ತೀನಿ, ಈ ವೈದ ನಾನ್ ಹಾಕೊಂಡಿದ್ ಬಟ್ಟೆನೆ ಹಾಕೊಂಡ್ಬಿಟ್ಟವನೆ. ಏನಕ್ಕೆ ಹಾಕೋ ಬಂದಿದ್ಯಾ ಅಂದ್ರೆ ನನ್ನಿಷ್ಟ, ನೀನೇ ಕೇಳೋಣ. No God please no no. ಬಟ್ಟೆ ಚೇಂಜ್ ಮಾಡ್ಕೊ ಬತ್ತೀನಿ ಅಂದ್ರೆ ಐಟಮ್ ಕೊಡ್ತೀನಿ ಅಂದೆ. ಅದಕ್ಕೆ ಈ ವೈದ ಬಟ್ಟೆ ಬೇರೆ ಹಾಕೊಂಡ್ಬಿಟ್ಟ. ಕೊಡೋಣ, ಯಾಕಣ ಹಿಂಗಾಡ್ತಿದ್ಯಾ? ಏಯ್, ಅದ್ ಯಾವ್ದಾದ್ರು ಕೊಟ್ಬಿಟ್ಟು ವಾಸನೆನೇ ಚೆನ್ನಾಗಿಲ್ವನ? ಹುಡ್ಕೊಡಲ್ಲ ಹೋಗ್ರಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಆಮೇಲೆ ನಮ್ ದೀಪು ಬೈ ಬಂದ್ಬಿಟ್ಟು ದಿಡಕ್ಕಂತ ಇಷ್ಟ ಐಟಮ್ಗೆ ಕಾಸು ಕೊಡು ಅಂತ ನಿಂತ್ಕೊಬಿಟ್ಟವ್ರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ. ಆಮೇಲೆ ನಮ್ ಬ್ರೋ ಮನೆಗೆ ಚಿಕನ್ ತಂದು ಕೊಡೋದ ಅಂದ್ರೆ ಇವ್ನು ಯಾವ್ದಾದ್ರು ಚಿಕನ್ ಕಡಿತಾವನೆ. ಆಮೇಲೆ ಚಿಕನ್ ತಗೊಂಡು ಅದಕ್ಕೆ ಹಾಕೋ ಮಸಾಲೆಗಳೆಲ್ಲ ತಗೊಂಡು ನಮ್ ಸಿದ್ದುಗೆ ತಗೊಂಡೋದೆ. ಹೇಳಿ ಶಿಶಾ ಇವೆಲ್ಲ ಬಿಟ್ಬಿಟ್ಟಿ, ನಾನು ಎಷ್ಟು ದೊಡ್ಡ ಅಂತಾನೆ ಗೊತ್ತಿಲ್ಲ. ಏನಂತ ಶಿಶಾ ಇವೆಲ್ಲ ಬಿಟ್ಬಿಟ್ಟಿ ಏನ್ ಹೇಳು ಸಮಾಚಾರ? 3 ವರ್ಷ ದೊಡ್ಡ ನಾನು. ಯಾಕೆ ಬೇಕು ನಮ್ಮ ಹುಡ್ರ ಅಂತ ನಾವು ಜೊತೆಲಿ ಹೋಯ್ತಿದೀವಿ ಅಷ್ಟೇ ನೋಡಿ. ಆಮೇಲೆ ಇದನ್ನೆಲ್ಲ ನಮ್ ಬ್ರೋ ಮನೆಗೆ ಕೊಟ್ಬಿಟ್ಟು ಈ ಐಟಮ್ ನ ಅಂಗಡಿಗೆ ಮಾಡ್ಬಿಟ್ಟು ಎಲ್ಲ ಕರ್ಕೊಯ್ತೀನಿ ಬಾ ಅಂತು. ಹಾಯ್ ಹಲೋ. ಆಮೇಲೆ ಅಲ್ಲೋಗಿ ನೋಡಿದ್ರೆ ಕಾಯಿ ಹಿಡಿಯೋ ಮಿಷಿನ್ ಬೇಕಂತೆ ಅಣ್ಣಂಗೆ. ಆಮೇಲೆ ಈ ರೇಟ್ ಕೇಳಿದ್ರೆ ಈ ಮಿಷಿನ್ದು ನಾವೇ ಶಾಕ್ ಆಗೋದ್ವಿ. ಈ ಮಿಷಿನ್ ರೇಟ್ ಕೇಳಿದ್ರೆ 700 ರೂಪಾಯಿ ಅಂತೆ. ನಮ್ ಬ್ರೋ ನೋಡ್ತಾವ್ರೆ ಯಾವ ಆಂಗಲ್ ಇಂದ 700 ರೂಪಾಯಿ ಕೊಡೋದ ಅಂತ. ಸ್ವಲ್ಪ ಎಮರ್ಜೆನ್ಸಿ ಐತೆ ಅಂತ ತಗೊಂಡ್ವಿ. ಆಮೇಲೆ ಅಲ್ಲೇ ಸೈಡಲ್ಲಿ ಬಂದು ಕಾಫಿ ಕುಡ್ಕೊಂಡು ಆಮೇಲೆ ಅಂಗಡಿ ಹತ್ರ ಬಂದ್ರೆ ನಮ್ ಹುಡ್ಗ ಕೂದಲು ಜಾಸ್ತಿ ಬೆಳೆಸ್ಕೊಬಿಟ್ಟಿದ್ಯಾ, ಕಟ್ ಮಾಡ್ಸು ಅಂದ. ನಮ್ ಹುಡ್ಗ ಹೇಳಿದೊಂದ್ ಮಾತ್ಕೆನೆ ಕಟಿಂಗ್ ಮಾಡ್ಸೋದ ಅಂತ ಹೊಂಟೋದೆ. ಕಟಿಂಗ್ ಮಾಡ್ಸೋದ ಹೋಗ್ಬಿಟ್ಟಿ ಅನ್ಕೊಂಡ್ರೆ ಅಲ್ಲಿ ನೋಡ್ರೆ 5-6 ಜನ ಕುತ್ಕೊಂಡವ್ರೆ. ಸಾಮಾನ್ಯ ಅಲ್ಲ ಅವನು. ಮತ್ತೆ ಇಲ್ಲಿ ಬಸ್ಸಲ್ಲಿ ಎಲ್ಲರಿಗೂ ನೋಡ್ತಾನೆ. ಬಸ್ ಇಲ್ಲ ಗಾಯ್ಸ್, ಅಲ್ಲಿ ಬರೀ ಇವನೇ ಚಂಗ್ಲು ಗಾಯ್ಸ್. ಆಮೇಲೆ ಮಾತಾಡಕ್ಕೆ ಅಂತಾನೆ ಒಂದ್ ಹೊಸ ಮೈಕ್ ತಗೊಂಡಿದೀನಿ. ಅದನ್ನ ಇವ್ರ ಮೇಲೆ ಟೆಸ್ಟ್ ಮಾಡೋದ ಅಂತ ತಗೊಬರ್ದಕ್ಕೆ ಹೋದೆ. ಹಿಂಗಮ್ಮರ ಇದು ಇಲ್ಲಿ ಸಿಗಿಸ್ಕೊಂಡು ಗೊತ್ತಾಗ್ಬಾರ್ದು. ಇಲ್ಲಿ ಏನೋ ದಪ್ಪಾಗಿದೆ ಅನ್ಕೊಂಡು ಆಗ್ಬೇಡಪ್ಪ, ಇಲ್ಲಿ ಸ್ಪೀಕರ್ ಇದೆ. ಆಮೇಲೆ ವೈದಾದ ಸ್ಪೀಕರ್ಗೆ ಏನೇನೋ ಮಾಡ್ತಾವನೆ. ಆಮೇಲೆ ಕೊನೆಗೂ ಹೆಂಗೋ ಸೀಟ್ ಸಿಕ್ತು ಕಟಿಂಗ್ ಮಾಡ್ಸ್ಕೊಳಕ್ಕೆ. ಆಮೇಲೆ ಯಾರೋ ಫೋನ್ ಮಾಡ್ಬಿಟ್ರು ಅಂತ ಫೋನಲ್ಲೇ ಕುತ್ಕೊಬಿಡ್ತೀವಣ್ಣ. 2 ತಿಂಗಳು ಕಷ್ಟಪಟ್ಟು ಬೆಳ್ಸಿದ್ ಕೂದ್ಲು ಇವತ್ತು ಕಟ್ ಮಾಡ್ಕೋಬೇಕು. ಅರ್ಧ ಮಾಡ್ಬಿಟ್ಟು ಕಟಿಂಗ್ ನ ಅಣ್ಣ ಎಲ್ಲ ಆಚೆ ಹೊಂಟೋಗ್ಬಿಟ್ಟವ್ರೆ. ಆಮೇಲೆ ಕಟಿಂಗ್ ಆದ್ಮೇಲೆ ನಮ್ ಬೈ ಒಂದ್ ಡೈಲಾಗ್ ಹೊಡಿತಾರೆ. ಈಗ ಚೋಟು ಪ್ರೀತಿ ಮಾಡಿದ್ರೆ ಚಿನ್ನಿನಲ್ಲಿ ಇರ್ಬೇಕು, ಹೋಗಿ ಚಿನ್ನಲಿ ಮೇಲೆಲ್ಲ ಚೋಟು. ಹಲೋ, ನಾಳೆ 6 ಗಂಟೆ ಕಾಯ್. ಹಲೋ ಹಲೋ, ಯಾರು 10,000 ಕೊಟ್ಟಿಲ್ಲ ಅಂದ್ರೆ ಮನೆ ಹತ್ರ ಬಂದು ಹೊಡಿತೀನಿ ನೋಡಿ.